ಮುಂದುವರಿದ ಭಾಗ. ಧನ್ವಿಯು ತನ್ನ ಸ್ಥಳದಲ್ಲಿ ನಿಂತಳು. ಟವಲ್ನಿಂದ ಅವನಿಗೆ ಅಸಮಾಧಾನವಾಗದಿದ್ದರೆ ಬ್ಲೌಸ್ನಿಂದ ಏಕೆ ಅಸಮಾಧಾನವಾಯಿತು? ಬ್ಲೌಸ್ ಟವಲ್ಗಿಂತ ಉತ್ತಮವಾಗಿದೆ ಅಲ್ವಾ? ಇದನ್ನು ಯೋಚಿಸುತ್ತಾ ಧನ್ವಿ ಮತ್ತೊಮ್ಮೆ ತನ್ನ ಸ್ಥಳದಲ್ಲಿ ನಿಂತಳು. ಇದ್ದಕ್ಕಿದ್ದಂತೆ ಅವಳಿಗೆ ಮತ್ತೆ ಪ್ರಜ್ಞೆ ಬಂತು ಮತ್ತು ಅವಳು ಬೇಗನೆ ಡ್ರೆಸ್ಸಿಂಗ್ ರೂಮ್ನ ಕಡೆಗೆ ಓಡಿದಳು. ಸ್ವಲ್ಪ ಸಮಯದ ನಂತರ ಅವಳು ತನ್ನ ಬಟ್ಟೆಗಳನ್ನು ಧರಿಸಿ ಡ್ರೆಸ್ಸಿಂಗ್ ರೂಮ್ನಿಂದ ಹೊರ ಬಂದಳು. ಹೊರ ಬರುತ್ತಿದ್ದಂತೆ ಅವಳ ಕಣ್ಣು ಧ್ರುವನ ಮೇಲೆ ಬಿತ್ತು. ಅವನು ಕನ್ನಡಿಯ ಮುಂದೆ ನಿಂತಿದ್ದನು ಮತ್ತು ಆ ಸಮಯದಲ್ಲಿ ಟವೆಲ್ನಲ್ಲಿ ಇದ್ದನು. ಅವನನ್ನು ನೋಡಿದ ತಕ್ಷಣ ಧನ್ವಿಯ ಹೃದಯವು ಜೋರಾಗಿ ಬಡಿದುಕೊಳ್ಳಲು ಪ್ರಾರಂಭಿಸಿತು. ಒಂದು ಕ್ಷಣ ಅವಳಿಗೆ ತನ್ನ ಹೃದಯವು ತನ್ನ ಎದೆಯಿಂದ ಹೊರಬರುತ್ತದೆಯೋ ಎಂಬಂತೆ ಅನಿಸಿತು. ಅವಳು ತನ್ನ ಎದೆಯ ಮೇಲೆ ಕೈಯನ್ನು ಇಟ್ಟುಕೊಂಡಳು. ಧ್ರುವನ ಆ ದೃಢವಾದ ದೇಹ ಮತ್ತು ಎದ್ದು ಕಾಣುವ ಬೈಸೆಪ್ಸ್ಗಳನ್ನು ನೋಡಿದರೆ ದೇವರು ನಿಧಾನವಾಗಿ ಕುಳಿತು ಅವನನ್ನು ಮತ್ತು ಅವನ ದೇಹವನ್ನು ಸೃಷ್ಟಿಸಿದಾನೋ ಎಂಬಂತೆ ಅನಿಸಿತು. ಪ್ರತಿಯೊಂದು ವಕ್ರ ರೇಖೆಯು ಅಷ್ಟು ಆಕರ್ಷಕವಾಗಿತ್ತು. ಅದನ್ನು ನೋಡಿದಾಗ ಧನ್ವಿಯ ತುಟಿಗಳು ಒಣಗಿದವು. ಇದ್ದಕ್ಕಿದ್ದಂತೆ ಅವಳಿಗೆ ಚಪ್ಪಾಳೆ ಹಾಕಿದ ಶಬ್ದ ಕೇಳಿಸಿತು ಮತ್ತು ಅವಳು ಪ್ರಜ್ಞೆಗೆ ಬಂದಳು. ಧ್ರುವ ಅವಳ ಮುಂದೆ ಬಂದು ನಿಂತಿದ್ದನು. ಅವನು ಅವಳ ಕಡೆಗೆ ನೋಡುತ್ತಾ, ಹೀಗೆ ಏಕೆ ನೋಡುತ್ತಿದ್ದೀಯಾ? ನನ್ನಂತಹ ಹುಡುಗನನ್ನು ಇಷ್ಟು ತನಕ ನೋಡಿಲ್ಲವೇ ಎಂದು ಹೇಳಿದನು. ಧನ್ವಿ ಭಯದಿಂದ ನಾನು ನನ್ನ ಎಂದು ನುಡಿದಳು. ಧ್ರುವ ಕೋಪದಿಂದ ನಾನು ಏನು? ನಾನು ನಿನ್ನನ್ನೇ ಪ್ರಶ್ನಿಸುತ್ತಿದ್ದೇನೆ. ನಿನ್ನ ಹೊರತು ಇಲ್ಲಿ ಬೇರೆ ಯಾರಾದರೂ ನಿಂತಿದ್ದಾರೆಯೇ ಎಂದು ಕೇಳಿದನು. ಧನ್ವಿ ತಕ್ಷಣ ನಾನು ಎಂದಿಗೂ ಹುಡುಗರನ್ನು ನೋಡಿಲ್ಲ ಎಂದು ನುಡಿದಳು. ಧ್ರುವ ವ್ಯಂಗ್ಯವಾಗಿ ನಗುತ್ತಾ ಹೇಳಿದನು, ಅದಕ್ಕಾಗಿಯೇ ನಾನು ನಿನಗೆ ಮದುವೆ ರಾತ್ರಿಯಲ್ಲಿ ಸಂತೋಷಪಡಿಸಲು ಸಾಧ್ಯವಾಗುತ್ತದೆ ಎಂಬ ನಿರೀಕ್ಷೆ ನಿನಗಿದೆ ಅಲ್ಲವೇ ಎಂದು ಹೇಳುತ್ತಾ ಅವನು ತನ್ನ ಹೆಜ್ಜೆಗಳನ್ನು ಕ್ಲೋಸೆಟ್ನ ಕಡೆಗೆ ಇಟ್ಟನು. ಆದರೆ ಇದ್ದಕ್ಕಿದ್ದಂತೆ ನಿಂತು ಮತ್ತೆ ಹಿಂತಿರುಗಿ ಧನ್ವಿಯನ್ನು ನೋಡಿದನು. ಧನ್ವಿ ತಕ್ಷಣ ತನ್ನ ತಲೆಯನ್ನು ತಗ್ಗಿಸಿಕೊಂಡಳು. ಧ್ರುವ ಯಾವುದೇ ಭಾವನೆಗಳಿಲ್ಲದೆ ನುಡಿದನು, ಯಾರಾದರೂ ನನ್ನನ್ನು ಈ ರೀತಿ ನೋಡುವುದು ನನಗೆ ಇಷ್ಟವಿಲ್ಲ. ಆದ್ದರಿಂದ ಇನ್ನು ಮುಂದೆ ಈ ರೀತಿ ನನ್ನ ಮೇಲೆ ಕಣ್ಣಿಡಬೇಡ. ಕೋಪದಲ್ಲಿ ನಾನು ಏನು ಮಾಡುತ್ತೇನೆ ಎಂದು ನನಗೆ ತಿಳಿದಿರುವುದಿಲ್ಲ. ಇದನ್ನು ಹೇಳಿ ಅವನು ಕ್ಲೋಸೆಟ್ನ ಕಡೆಗೆ ಬಂದು ತನ್ನ ಬಟ್ಟೆಗಳನ್ನು ತೆಗೆಯಲು ಪ್ರಾರಂಭಿಸಿದನು. ಆಗ ಧನ್ವಿ ಮುಂದೆ ಬಂದು, ನನಗೆ ಅನಿಸಿದ್ದು, ಪ್ರತಿಯೊಬ್ಬ ಪತ್ನಿಗೆ ತನ್ನ ಪತಿಯನ್ನು ನೋಡುವ ಹಕ್ಕು ಇರುತ್ತದೆ ಎಂದಳು. ಅವಳ ಮಾತು ಮುಗಿಯುವ ಮೊದಲೇ ಧ್ರುವ ಯಾವುದೇ ಭಾವನೆಗಳಿಲ್ಲದೆ ನುಡಿದನು, ನನ್ನನ್ನು ನೋಡುವ ಹಕ್ಕು ನಿನಗಿಲ್ಲ, ಇಷ್ಟನ್ನು ಅರ್ಥ ಮಾಡಿಕೊ. ಇದನ್ನು ಹೇಳಿ ಅವನು ಮತ್ತೊಮ್ಮೆ ತನ್ನ ಬಟ್ಟೆಗಳನ್ನು ತೆಗೆಯುವಲ್ಲಿ ನಿರತನಾದನು. ಧನ್ವಿ ಬೇಗನೆ, ಅತ್ತೆ ನನಗೆ ನಿಮ್ಮ ಬಟ್ಟೆಗಳನ್ನು ತೆಗೆದುಕೊಡಲು ಹೇಳಿದ್ದರು ಎಂದು ನುಡಿದಳು. ಧ್ರುವ ಅವಳ ಮಾತು ಮುಗಿಯುವ ಮೊದಲೇ, ಅದರ ಅಗತ್ಯವಿಲ್ಲ, ನಾನು ನನ್ನ ಕೆಲಸವನ್ನು ನಾನೇ ಮಾಡಬಲ್ಲೆ. ನೀನು ನಿನ್ನ ಮೇಲೆ ಗಮನ ಹರಿಸು. ಜೀವನದಲ್ಲಿ ನನ್ನನ್ನೇ ನೋಡುತ್ತಾ ಇರುತ್ತೀಯಾ ಅಥವಾ ಬೇರೆ ಯಾವುದೇ ಕೆಲಸವನ್ನು ಮಾಡುತ್ತೀಯಾ ಎಂದು ಹೇಳಿ ಅವನು ಡ್ರೆಸ್ಸಿಂಗ್ ರೂಮ್ಗೆ ಹೋದನು. ಈಗ ಅವನು ಧನ್ವಿಯ ಮುಂದೆ ಬಟ್ಟೆಗಳನ್ನು ಬದಲಾಯಿಸಲು ಇಷ್ಟಪಡುತ್ತಿರಲಿಲ್ಲ. ಯಾರಿಗೆ ಗೊತ್ತು, ಅವಳು ಹೋಗಿ ತಾನು ನೋಡಿದ್ದನ್ನು ಯಾರಿಗಾದರೂ ಹೇಳಬಹುದು ಎಂದು. ಧನ್ವಿಯ ಮುಖವು ದುಃಖಗೊಂಡಿತ್ತು. ತಾನು ಏನು ತಪ್ಪು ಮಾಡಿದೆ ಎಂದು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. ಇದರಿಂದಾಗಿ ಧ್ರುವ ಅವಳನ್ನು ಈ ರೀತಿ ನಡೆಸಿಕೊಳ್ಳುತ್ತಿದ್ದನು. ಅವಳು ತನ್ನ ಕಣ್ಣುಗಳಲ್ಲಿ ಬಂದ ತೇವಾಂಶವನ್ನು ಒರೆಸಿದಳು ಮತ್ತು ಬೇಗನೆ ಕನ್ನಡಿಯ ಮುಂದೆ ಬಂದು ತನ್ನ ಮೇಕಪ್ ಮಾಡಿಕೊಂಡಳು. ಧ್ರುವ ಸಹ ಡ್ರೆಸ್ಸಿಂಗ್ ರೂಮ್ನಿಂದ ಹೊರ ಬಂದನು ಮತ್ತು ಮತ್ತೊಮ್ಮೆ ಕನ್ನಡಿಯ ಮುಂದೆ ಬಂದು ನಿಂತನು. ಧನ್ವಿ ಈಗಾಗಲೇ ಕನ್ನಡಿಯ ಮುಂದೆ ನಿಂತಿದ್ದಳು. ಅವಳು ಧ್ರುವನನ್ನು ನೋಡಿದ ತಕ್ಷಣ ಮುಂದೆ ಇದ್ದ ಸಿಂಧೂರದ ಡಬ್ಬಿಯನ್ನು ತೆಗೆದುಕೊಂಡು ಕೈಯಲ್ಲಿ ಹಿಡಿದುಕೊಂಡು ಧ್ರುವನ ಕಡೆಗೆ ತಿರುಗಿದಳು. ಅವನ ತಾಯಿ ಅವಳಿಗೆ ಮದುವೆಯ ಕೆಲವು ದಿನಗಳವರೆಗೆ ಪತಿಯು ಪತ್ನಿಯ ಹಣೆಗೆ ಸಿಂಧೂರ ಹಚ್ಚಿದರೆ ಅವರ ಸಂಬಂಧವು ಇನ್ನಷ್ಟು ಆಳವಾಗುತ್ತದೆ ಎಂದು ವಿವರಿಸಿದ್ದರು. ಅವಳು ನಗುತ್ತಾ ಧ್ರುವನ ಕಡೆಗೆ ನೋಡಲು ಪ್ರಾರಂಭಿಸಿದಳು. ಧ್ರುವ ಅವಳನ್ನು ವಿಚಿತ್ರವಾಗಿ ನೋಡುತ್ತಾ, ಏನು ಎಂದು ನುಡಿದನು. ಧನ್ವಿ ಬೇಗನೆ, ಅದು ನೀವು ನನ್ನ ಹಣೆಗೆ ಸಿಂಧೂರ ಹಚ್ಚಿದರೆ ನನಗೆ ಒಳ್ಳೆಯದಾಗುತ್ತದೆ ಎಂದಳು. ಅವಳ ಮಾತು ಮುಗಿಯುವ ಮೊದಲೇ ಧ್ರುವ ನಗುತ್ತಾ, ನೀನು ದಡ್ಡಿಯೇನು? ನಿನಗೆ ಒಮ್ಮೆ ಹೇಳಿದರೆ ಅರ್ಥವಾಗುವುದಿಲ್ಲವೇ? ನನಗೆ ನಿನ್ನಲ್ಲಿ ಆಸಕ್ತಿ ಇಲ್ಲ. ಹಾಗಾದರೆ ನೀನು ಈ ಅನಗತ್ಯ ಕೃತ್ಯಗಳನ್ನು ಏಕೆ ಮಾಡುತ್ತಿದ್ದೀಯಾ? ಈ ಕೃತ್ಯಗಳಿಂದ ನೀನು ಮುದ್ದಾಗಿ ಅಥವಾ ಮುಗ್ಧಳಾಗಿ ಕಾಣುತ್ತೀಯೇ ಎಂದು ನಿನಗೆ ಅನ್ನಿಸುತ್ತಿದೆಯೇ? ಇಲ್ಲವೇ ಇಲ್ಲ. ನೀನು ನನಗೆ ದೊಡ್ಡ ದಡ್ಡಳಾಗಿ ಕಾಣುತ್ತಿದ್ದೀಯಾ. ಈಗ ಇಲ್ಲಿಂದ ಹೋಗು, ಇಲ್ಲದಿದ್ದರೆ ನಾನು ನಿನ್ನ ಈ ಕೈ ಮತ್ತು ಈ ಸಿಂಧೂರದ ಡಬ್ಬಿಯನ್ನು ಅದರ ಸ್ಥಳಕ್ಕೆ ಸೇರಿಸುತ್ತೇನೆ ಎಂದು ಹೇಳಿದನು. ಅವನ ಮಾತುಗಳನ್ನು ಕೇಳಿ ಧನ್ವಿಯ ಕೈ ಕೆಳಗೆ ಬಂತು. ಮುಂದಿನ ಕ್ಷಣದಲ್ಲಿ ಧ್ರುವ ತನ್ನ ಮೇಲೆ ಸುಗಂಧವನ್ನು ಸಿಂಪಡಿಸುತ್ತಾ ಪಕ್ಕಕ್ಕೆ ಹೋದನು ಮತ್ತು ತನ್ನ ಶೂಗಳನ್ನು ಹಾಕಿಕೊಳ್ಳಲು ಪ್ರಾರಂಭಿಸಿದನು. ಧನ್ವಿ ತಾನೇ ತನ್ನ ಹಣೆಗೆ ಸಿಂಧೂರ ಹಚ್ಚಿಕೊಂಡು ಕೊಠಡಿಯಿಂದ ಹೊರಗೆ ಹೋಗಲು ಪ್ರಾರಂಭಿಸಿದಳು. ಇದ್ದಕ್ಕಿದ್ದಂತೆ ಧ್ರುವ ಅವಳನ್ನು ನಿಲ್ಲಿಸುತ್ತಾ, ಒಂದು ನಿಮಿಷ ನಿಲ್ಲು ಎಂದನು. ಧನ್ವಿ ತಿರುಗಿ ಅವನ ಕಡೆಗೆ ನೋಡುತ್ತಾ ನಡುಗುವ ಧ್ವನಿಯಲ್ಲಿ, ಹೌದು ಹೇಳಿ ಎಂದಳು. ಅವಳ ಧ್ವನಿಯಿಂದಲೇ ಅವಳು ಅಳುತ್ತಿದ್ದಾಳೆ ಎಂದು ಸ್ಪಷ್ಟವಾಗಿ ತಿಳಿದು ಬರುತ್ತಿತ್ತು. ಆದರೆ ಅವಳು ಅಳುತ್ತಿರಲಿಲ್ಲ. ಧ್ರುವ ತನ್ನ ಸ್ಥಳದಿಂದ ಎದ್ದು ಅವಳ ಬಳಿಗೆ ಬಂದು, ನೀನು ಕೆಳಗೆ ಹೋಗುತ್ತಿದ್ದೀಯಾ ಎಂದು ಹೇಳಿದನು. ಧನ್ವಿ ಹೆದರಿಕೆಯಿಂದ, ಏಕೆ, ಏನಾಯ್ತು, ಹೋಗಬಾರದೇನು ಎಂದು ನುಡಿದಳು. ಧ್ರುವ ಕೋಪದಿಂದ, ಈ ಸ್ಥಿತಿಯಲ್ಲಿ ನೀನು ಕೆಳಗೆ ಹೋಗುತ್ತೀಯಾ ಎಂದನು. ಧನ್ವಿ ತಕ್ಷಣ ತನ್ನ ದೇಹದ ಕಡೆಗೆ ನೋಡಿದಳು.
ಮತ್ತೊಮ್ಮೆ ಅವಳಿಗೆ ತಾನು ಬಟ್ಟೆಗಳನ್ನು ಧರಿಸಲು ಮರೆತಿದ್ದಾಳೆ ಏನೋ ಎಂಬಂತೆ ಅನಿಸಿತು. ಅವಳು ಬೇಗನೆ ನಾನು ಬಟ್ಟೆಗಳನ್ನು ಧರಿಸಿದ್ದೇನೆ ಅಲ್ವಾ ಎಂದಳು. ಧ್ರುವ ಆಶ್ಚರ್ಯದಿಂದ ನನಗೆ ಅನಿಸುತ್ತಿದೆ, ನೀನು ನಿಜವಾಗಿಯೂ ಸ್ವಲ್ಪ ಹುಚ್ಚಿ. ನೀನು ಬಟ್ಟೆಗಳನ್ನು ಧರಿಸಿಲ್ಲ ಎಂದು ನಾನು ಯಾವಾಗ ಹೇಳಿದೆ? ನಾನು ನಿನ್ನನ್ನು ಇಷ್ಟು ಮಾತ್ರ ಕೇಳುತ್ತಿದ್ದೇನೆ. ಈ ಸ್ಥಿತಿಯಲ್ಲಿ ನೀನು ಕೆಳಗೆ ಹೋಗುತ್ತೀಯಾ? ನಿನ್ನ ಮಣಿಕಟ್ಟನ್ನು ನೋಡು ಎಂದನು. ಅದರ ಮೇಲೆ ನನ್ನ ಬೆರಳುಗಳ ಗುರುತುಗಳಿವೆ. ನೀನು ಎಲ್ಲರಿಗೂ ನಾನು ನಿನ್ನನ್ನು ಹಿಂಸಿಸುತ್ತೇನೆ ಎಂದು ಸಾಬೀತುಪಡಿಸಲು ಬಯಸುತ್ತೀಯಾ? ನಾನು ನಿನ್ನ ಮೇಲೆ ಹಲ್ಲೆ ಮಾಡಿದ್ದೇನೆ ಎಂದು ಅವನು ಹೇಳಿದನು. ಅವನ ಮಾತನ್ನು ಕೇಳಿ ಧನ್ವಿ ಬೇಗನೆ, ನಾನು ಹಾಗೆ ಏಕೆ ಸಾಬೀತುಪಡಿಸುತ್ತೇನೆ? ನಾನು ಏಕೆ ಯಾರ ಮುಂದೆ ನಿಮ್ಮ ಹೆಸರನ್ನು ಹಾಳು ಮಾಡಬೇಕು ಎಂದಳು. ಅವಳ ಮಾತು ಪೂರ್ಣಗೊಳ್ಳುವ ಮೊದಲೇ ಧ್ರುವ ಯಾವುದೇ ಭಾವನೆಗಳಿಲ್ಲದೆ ನುಡಿದನು. ನೀನು ನನ್ನ ಹೆಸರನ್ನು ಹಾಳು ಮಾಡಲು ಸಾಧ್ಯವಿಲ್ಲ. ನನ್ನ ಕುಟುಂಬದವರ ನಡುವೆ ನನ್ನ ಹೆಸರು ಹಾಳಾಗುವುದಿಲ್ಲ. ಆದರೆ ಅವರು ನನ್ನನ್ನು ದ್ವೇಷಿಸುತ್ತಾರೆ. ಆದರೆ ನನ್ನನ್ನು ಏನೂ ಹೇಳುವುದಿಲ್ಲ. ಅವನ ಮಾತನ್ನು ಕೇಳಿ ಧನ್ವಿ ಆಶ್ಚರ್ಯಗೊಂಡಳು. ಇಷ್ಟು ಸಣ್ಣ ವಿಷಯಕ್ಕೆ ಯಾರಾದರೂ ಅವನನ್ನು ಏಕೆ ದ್ವೇಷಿಸುತ್ತಾರೆ? ಮುಂದಿನ ಕ್ಷಣದಲ್ಲಿ ಧ್ರುವ ಕೋಪದಿಂದ ಅವಳ ಮಣಿಕಟ್ಟನ್ನು ಹಿಡಿದು, ಇದಕ್ಕೆ ಔಷಧ ಹಚ್ಚು ಎಂದನು. ಧನ್ವಿ ಅಳುತ್ತಾ, ಗಾಯವನ್ನು ನೀವು ಕೊಟ್ಟಿದ್ದೀರಿ, ಆದ್ದರಿಂದ ಔಷಧವನ್ನು ನೀವು ಹಚ್ಚಬೇಕು ಅಲ್ವಾ ಎಂದಳು. ಧ್ರುವ ಯಾವುದೇ ಭಾವನೆಗಳಿಲ್ಲದೆ ನೋಡಿದನು. ನೀನು ನಿರೀಕ್ಷೆಯನ್ನು ಇಟ್ಟುಕೊಳ್ಳಬೇಡ. ನೀನು ನನ್ನ ಹತ್ತಿರ ಬಂದರೆ ನಿನಗೆ ಗಾಯಗಳು ತಾನಾಗಿಯೇ ಆಗುತ್ತವೆ. ಆದ್ದರಿಂದ ನನ್ನ ಹತ್ತಿರ ಬರದಿದ್ದರೆ ಉತ್ತಮ. ಮತ್ತು ಔಷಧದ ವಿಷಯಕ್ಕೆ ಬಂದರೆ ನಿನಗೆ ಬೇಕಿದ್ದರೆ ನೀನೇ ಹಚ್ಚಿಕೊ. ಇಲ್ಲದಿದ್ದರೆ ಯಾರಾದರೂ ನನ್ನನ್ನು ದ್ವೇಷಿಸಿದರೆ ನನಗೆ ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ಇದನ್ನು ಹೇಳಿ ಅವನು ಅಲ್ಲಿಂದ ಹೋಗಲು ಪ್ರಾರಂಭಿಸಿದನು. ಧನ್ವಿ ಬೇಗನೆ, ನಿಮಗೆ ವ್ಯತ್ಯಾಸವಾಗದಿದ್ದರೆ ಏಕೆ ಮಾತನಾಡುತ್ತೀರಿ? ನನ್ನ ಚಿಕ್ಕ ಬ್ಲೌಸ್ನಿಂದ ನಿಮಗೆ ವ್ಯತ್ಯಾಸವಾಗುತ್ತದೆ, ಆದರೆ ನನ್ನ ಟವೆಲ್ನಿಂದ ವ್ಯತ್ಯಾಸವಾಗುವುದಿಲ್ಲ. ನಿಮಗೆ ಯಾರ ದ್ವೇಷದಿಂದ ವ್ಯತ್ಯಾಸವಾಗುವುದಿಲ್ಲ, ಆದರೂ ನಿಮಗೆ ಯಾರಾದರೂ ನಿಮ್ಮನ್ನು ಏಕೆ ದ್ವೇಷಿಸುತ್ತಾರೆ ಎಂಬುದು ವ್ಯತ್ಯಾಸವಾಗುತ್ತದೆ ಎಂದಳು. ಅವಳ ಮಾತನ್ನು ಕೇಳಿ ಧ್ರುವ ತಿರುಗಿ ಅವಳ ಕಡೆಗೆ ನೋಡಿದನು ಮತ್ತು ಕೆಲವು ಕ್ಷಣ ಹಾಗೆಯೇ ಅವಳನ್ನು ನೋಡುತ್ತಾ ನಿಂತನು. ಧ್ರುವ ಕೋಪದಿಂದ, ಇಂದು ನನ್ನನ್ನು ಪ್ರಶ್ನಿಸುವ ತಪ್ಪು ಮಾಡಿದ್ದೀಯ. ಇನ್ನು ಮುಂದೆ ಹಾಗೆ ಮಾಡಬೇಡ. ನಾನು ಯಾರ ಪ್ರಶ್ನೆಗಳಿಗೂ ಉತ್ತರಿಸುವುದಿಲ್ಲ ಮತ್ತು ಯಾರಾದರೂ ಹೆಚ್ಚು ಮಾತನಾಡಿದರೆ ಅವರನ್ನು ಅವಮಾನಿಸುತ್ತೇನೆ ಎಂದು ಹೇಳಿ ತಕ್ಷಣ ಅಲ್ಲಿಂದ ಹೊರಟು ಹೋದನು. ಮತ್ತು ಧನ್ವಿ ಅವನ ಉತ್ತರವನ್ನು ಕೇಳಿ ಹೋಗುತ್ತಿರುವ ಅವನನ್ನೇ ನೋಡುತ್ತಾ ನಿಂತಳು. ಅಲ್ಲಿಯವರೆಗೆ ಅವಳಿಗೆ ತನ್ನ ಕೈಗಳಲ್ಲಿ ನೋವು ಇರಲಿಲ್ಲ, ಆದರೆ ಈಗ ಅವಳಿಗೆ ತನ್ನ ಕೈಗಳಲ್ಲಿ ನೋವು ಕಾಣಿಸುತ್ತಿತ್ತು. ಇದು ಕೈಗಳ ನೋವು ಅಥವಾ ಹೃದಯದ ನೋವು ಎಂದು ಹೇಳಲು ಸಾಧ್ಯವಿರಲಿಲ್ಲ. ಅಳುತ್ತಾ ಅವಳು ತನ್ನ ಕಣ್ಣೀರನ್ನು ಒರೆಸಿಕೊಂಡಳು ಮತ್ತು ನಂತರ ತನ್ನ ಕೈಗಳಿಗೆ ಔಷಧ ಹಚ್ಚಲು ಪ್ರಾರಂಭಿಸಿದಳು. ಆದರೆ ಔಷಧದಿಂದ ಆ ಕಲೆಗಳು ಇನ್ನಷ್ಟು ಹೆಚ್ಚಾಗಿ ಕಾಣುತ್ತಿದ್ದವು. ಅವಳು ಏನು ಮಾಡಬೇಕು ಎಂದು ಯೋಚಿಸಲು ಪ್ರಾರಂಭಿಸಿದಳು, ಏಕೆಂದರೆ ಉಪಹಾರದ ಸಮಯವೂ ಆಗಿತ್ತು ಮತ್ತು ಅವಳು ಕೆಳಗೆ ಹೋಗದಿದ್ದರೆ ಯಾರಾದರೂ ಅವಳ ಬಗ್ಗೆ ಏನು ಯೋಚಿಸುತ್ತಾರೆ ಎಂದು ಅವಳಿಗೆ ಗೊತ್ತಿರಲಿಲ್ಲ. ಈ ಆಲೋಚನೆಯೇ ಅವಳಿಗೆ ತೊಂದರೆ ನೀಡುತ್ತಿತ್ತು. ಆಗ ಅವಳ ಮನಸ್ಸಿನಲ್ಲಿ ಒಂದು ಉಪಾಯ ಬಂತು. ಅವಳು ಬೇಗನೆ ಡ್ರೆಸ್ಸಿಂಗ್ ಟೇಬಲ್ ಬಳಿ ಬಂದು ಅಲ್ಲಿ ಇಟ್ಟಿದ್ದ ಕ್ರೀಮನ್ನು ತನ್ನ ಕೈಗೆ ಹಚ್ಚಲು ಪ್ರಾರಂಭಿಸಿದಳು. ಅದರಿಂದ ಮೇಕಪ್ನಿಂದ ಆ ಎಲ್ಲ ಗುರುತುಗಳು ಸಂಪೂರ್ಣವಾಗಿ ಮರೆಯಾದವು. ಧನ್ವಿ ನಗುತ್ತಾ, ನೀವು ನನ್ನನ್ನು ಪ್ರೀತಿಸುವುದಿಲ್ಲ ಧ್ರುವ, ಆದರೆ ನಿಮ್ಮನ್ನು ಯಾರಾದರೂ ದ್ವೇಷಿಸಿದರೆ ಅದಕ್ಕೆ ನಾನು ಕಾರಣವಾಗುವುದಿಲ್ಲ. ಇದು ಪ್ರೇಮ ವಿವಾಹವಲ್ಲ, ಇದು ಹೊಂದಾಣಿಕೆಯ ವಿವಾಹ ಎಂದು ನನಗೆ ತಿಳಿದಿದೆ. ಮತ್ತು ಪ್ರೀತಿ ಇಷ್ಟು ಸುಲಭವಾಗಿ ಬರುವುದಿಲ್ಲ. ಆದರೆ ನಿಮ್ಮ ಕಣ್ಣುಗಳಲ್ಲಿ ನನಗೆ ಕಾಣಿಸುವ ದ್ವೇಷಕ್ಕೆ ಕಾರಣವೇನೆಂದು ನಾನು ಖಂಡಿತವಾಗಿ ತಿಳಿಯಲು ಬಯಸುತ್ತೇನೆ. ನನ್ನ ಸ್ಥಾನದಲ್ಲಿ ಬೇರೆ ಹುಡುಗಿ ಇದ್ದರೂ ನೀವು ಹೀಗೆ ನಡೆದುಕೊಳ್ಳುತ್ತಿದ್ದೀರಾ, ಅಥವಾ ಈ ದ್ವೇಷ ಕೇವಲ ನನ್ನ ಮೇಲೆಯೇ ಇದೆಯೇ ಎಂದು ಹೇಳಿದಳು. ಅವಳ ಮುಖದ ಮೇಲೆ ಆತಂಕದ ಭಾವನೆಗಳು ಕಾಣುತ್ತಿದ್ದವು. ಅವಳು ಬೇಗನೆ ಮೆಟ್ಟಿಲುಗಳನ್ನು ಇಳಿದು ನೇರವಾಗಿ ಡೈನಿಂಗ್ ಟೇಬಲ್ಗೆ ಬಂದಳು. ಅಲ್ಲಿ ಧ್ರುವ ತನ್ನ ಸ್ಥಳದಲ್ಲಿ ಕುಳಿತಿದ್ದನು. ಅವಳ ಕಣ್ಣುಗಳು ಸೃಷ್ಟಿಯವರನ್ನು ಹುಡುಕುತ್ತಿದ್ದವು, ಆದರೆ ಸೃಷ್ಟಿಯವರು ಅವಳಿಗೆ ಎಲ್ಲಿಯೂ ಕಾಣಿಸಲಿಲ್ಲ. ಅವಳು ರಾಗಿಣಿಯವರ ಕಡೆಗೆ ನೋಡುತ್ತಾ, ಅತ್ತೆ, ನನ್ನ ಅತ್ತೆ ಎಲ್ಲಿದ್ದಾರೆ ಎಂದು ಕೇಳಿದಳು. ರಾಗಿಣಿಯವರು ಅವಳ ಪ್ರಶ್ನೆಗೆ ನಗುತ್ತಾ, ನಿಮ್ಮ ಅತ್ತೆ ಯಾವುದೋ ಮುಖ್ಯ ಕೆಲಸದ ಮೇಲೆ ಹೊರಗೆ ಹೋಗಿದ್ದಾರೆ, ಸ್ವಲ್ಪ ಸಮಯದ ನಂತರ ಬರುತ್ತಾರೆ ಎಂದು ಹೇಳಿದರು. ಇದನ್ನು ಹೇಳುತ್ತಾ ಅವರ ಮುಖದ ಮೇಲೆ ನಗು ಇತ್ತು. ಆಗ ಆಶ್ರಯ್, ನನ್ನೊಂದಿಗೂ ಮಾತನಾಡಿ ಅತ್ತಿಗೆ, ನೀವು ನನ್ನ ಮೇಲೆ ಗಮನವೇ ಕೊಡುವುದಿಲ್ಲ. ನಾನು ಭಾರತಕ್ಕೆ ಬಂದಾಗ ನನ್ನ ಅತ್ತಿಗೆಯ ಜೊತೆ ಮಜಾ ಮಾಡುತ್ತೇನೆ ಎಂದು ಅಂದುಕೊಂಡಿದ್ದೆ, ಆದರೆ ಇಲ್ಲಿ ನನ್ನ ಅತ್ತಿಗೆಗೆ ನನ್ನ ಬಗ್ಗೆ ಯಾವುದೇ ಚಿಂತೆ ಇಲ್ಲ ಎಂದು ಹೇಳಿದನು. ಪರೀಕ್ಷಾ ತಕ್ಷಣ, ಏಕೆಂದರೆ ಅವರಿಗೆ ಗೊತ್ತಿದೆ ನೀನು ಒಬ್ಬ ಮೂರ್ಖ ಎಂದು. ಅವರ ಎಲ್ಲ ಗಮನ ನನ್ನ ಮೇಲೆಯೇ ಇರುತ್ತದೆ. ನಿನಗೆ ಗೊತ್ತಾ, ನಿನ್ನೆ ಅವರು ನನ್ನೊಂದಿಗೆ ಪೂರ್ಣ 2 ಗಂಟೆಗಳ ಕಾಲ ಕಳೆದರು ಎಂದು ಹೇಳಿದಳು. ಆಶ್ರಯ್ ತಕ್ಷಣ, ಏನು, ಆ ಸಮಯದಲ್ಲಿ ನಾನು ಎಲ್ಲಿದ್ದೆ? ಮಲಗಿದ್ದೆ ಎಂದನು. ಧನ್ವಿ ಆ ಇಬ್ಬರನ್ನು ನೋಡಿ ನಗುತ್ತಿದ್ದಳು. ಧ್ರುವ ಇಲ್ಲದಿದ್ದರೂ ಆಶ್ರಯ್ ಮತ್ತು ಪರೀಕ್ಷಾ ಅವಳನ್ನು ಇಷ್ಟಪಡುತ್ತಿದ್ದಾರೆ. ಕುಸುಮ ಅವರು ಸಹ ಆ ಇಬ್ಬರ ತರ್ಲೆಗಳನ್ನು ನೋಡಿ ನಗುತ್ತಿದ್ದರು.
ಪರೀಕ್ಷಾ ಬೇಗನೆ ನಾನು ಹೇಳಲ ನೀನು ಎಲ್ಲಿದ್ದೆ ಎಂದು ಹೇಳಿದಳು. ಅವಳ ಮುಖದ ಮೇಲೆ ದೊಡ್ಡ ತರಲೆ ಭಾವನೆಗಳು ಇದ್ದವು. ಆಶಯ್ ಬೇಗನೆ ತನ್ನ ಕೈಯನ್ನು ಅವಳ ಬಾಯಿಯ ಮೇಲೆ ಇಟ್ಟು ಹೆಚ್ಚು ಮಾತನಾಡುವ ಅಗತ್ಯವಿಲ್ಲ ಎಂದು ಹೇಳಿದನು. ಇದನ್ನು ಹೇಳುತ್ತಾ ಅವನು ಸ್ವಲ್ಪ ಗಾಬರಿಗೊಂಡಿದ್ದನು. ಧ್ರುವ ಆ ಇಬ್ಬರನ್ನು ಗಂಭೀರವಾಗಿ ನೋಡುತ್ತಾ ಬ್ರೇಕ್ಫಾಸ್ಟ್ ಅನ್ನು ಮೌನವಾಗಿ ಮಾಡಿ, ಇಲ್ಲದಿದ್ದರೆ ನಾಳೆಯಿಂದ ಡೈನಿಂಗ್ ಟೇಬಲ್ನಲ್ಲಿ ಕುಳಿತು ಬ್ರೇಕ್ಫಾಸ್ಟ್ ಮಾಡಲು ಹಪಹಪಿಸುತ್ತೀರಿ ಎಂದನು. ಧ್ರುವನ ಮಾತನ್ನು ಕೇಳಿ ಧನ್ವಿಯ ಮುಖದ ಮೇಲೆ ನಗು ತಕ್ಷಣವೇ ಮಾಯವಾಯಿತು. ಅಲ್ಲಿಯೇ ಆಶ್ರಯ್ ಮತ್ತು ಪರೀಕ್ಷಾ ಇಬ್ಬರು ಬ್ರೇಕ್ಫಾಸ್ಟ್ ಮಾಡಲು ಪ್ರಾರಂಭಿಸಿದರು. ಧನ್ವಿ ಬಂದು ಆಶ್ರಯ್ ಪಕ್ಕದ ಸೀಟಿನಲ್ಲಿ ಕುಳಿತುಕೊಂಡಳು. ಮುಂದಿನ ಕ್ಷಣದಲ್ಲಿ ಆಶ್ರಯ್ ಸ್ವಲ್ಪ ಅವಳ ಕಡೆಗೆ ತಿರುಗಿ ತನ್ನ ಪ್ಲೇಟನ್ನು ಅವಳ ಕಡೆಗೆ ಸರಿಸಿ, ನನ್ನೊಂದಿಗೆ ಬ್ರೇಕ್ಫಾಸ್ಟ್ ಹಂಚಿಕೊಂಡು ನೋಡಿ, ಬ್ರೇಕ್ಫಾಸ್ಟ್ ಮಾಡುವ ಮಜಾ ಎರಡರಷ್ಟು ಆಗುತ್ತದೆ ಎಂದು ಹೇಳಿದನು. ಧನ್ವಿ ನಗಲು ಪ್ರಾರಂಭಿಸಿದಳು. ಅವಳು ಆಶ್ರಯನ ಪ್ಲೇಟ್ನಿಂದ ಒಂದು ತುತ್ತು ತೆಗೆದುಕೊಳ್ಳಲು ತನ್ನ ಕೈಯನ್ನು ಮುಂದಿಟ್ಟಳು. ಆದರೆ ಅವಳು ಒಂದು ತುತ್ತು ಮುರಿದ ತಕ್ಷಣ ಇದ್ದಕ್ಕಿದ್ದಂತೆ ಧ್ರುವ ತನ್ನ ಸ್ಥಳದಿಂದ ಎದ್ದು ಸ್ವಲ್ಪ ಶೀತ ಧ್ವನಿಯಲ್ಲಿ, ನನ್ನದು ಮುಗಿಯಿತು, ನನಗೆ ಹಸಿವಿಲ್ಲ ಎಂದು ಹೇಳಿ ತಕ್ಷಣ ಅಲ್ಲಿಂದ ಹೊರಟು ಹೋದನು. ಮತ್ತು ಧನ್ವಿ ಮತ್ತೊಮ್ಮೆ ಆಶ್ಚರ್ಯದಿಂದ ಅವನ ಕಡೆಗೆ ನೋಡಲು ಪ್ರಾರಂಭಿಸಿದಳು. ಯಾಕೆಂದು ಗೊತ್ತಿಲ್ಲ, ಆದರೆ ಧ್ರುವನ ಈ ಕೋಪ ಅವಳಿಂದಲೇ ಬಂದಿದೆ ಎಂದು ಅವಳಿಗೆ ಅನಿಸುತ್ತಿತ್ತು. ಆದರೆ ಈಗ ಅವಳು ಅಸಭ್ಯವಾಗಿ ಬಟ್ಟೆಗಳನ್ನು ಧರಿಸಿರಲಿಲ್ಲ ಮತ್ತು ಫೋನ್ನಲ್ಲಿ ಯಾರೊಂದಿಗೂ ಮಾತನಾಡಿರಲಿಲ್ಲ. ಹಾಗಾದರೆ ಅವನ ಕೋಪಕ್ಕೆ ಕಾರಣ ಏನು ಇರಬಹುದು? ಕುಸುಮ ಅವರು ಧನ್ವಿಯ ಕಡೆಗೆ ನೋಡುತ್ತಾ, ಚಿಂತಿಸಬೇಡ, ಕೆಲವೊಮ್ಮೆ ಅವನು ಹೀಗೆ ಮಾಡುತ್ತಾನೆ. ನೀನು ಒಂದು ಕೆಲಸ ಮಾಡು, ಸ್ವಲ್ಪ ಸಮಯದ ನಂತರ ಅವನಿಗೆ ಊಟ ಮಾಡಿ ತೆಗೆದುಕೊಂಡು ಹೋಗು. ನೀನು ಪ್ರೀತಿಯಿಂದ ತಿನ್ನಿಸಿದರೆ ಅವನ ಕೋಪವೆಲ್ಲ ಶಾಂತವಾಗುತ್ತದೆ ಎಂದು ಹೇಳಿದರು. ಅವನು ಸ್ವಲ್ಪ ಕಠಿಣ ಸ್ವಭಾವದವನು, ಆದರೆ ಹೃದಯದಿಂದ ಅಷ್ಟೇ ಮೃದು. ಅವನನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಗುರುತಿಸಲು ಪ್ರಯತ್ನಿಸಿದರೆ ಅವನ ಕೋಪವು ನಿನಗೆ ಪ್ರೀತಿಯಾಗುವುದು. ನೋಡುತ್ತಾ ಇರು ಎಂದು ಹೇಳಿದರು. ಅವರ ಮಾತನ್ನು ಕೇಳಿ ಧನ್ವಿ ನಗಲು ಪ್ರಾರಂಭಿಸಿದಳು. ಕುಸುಮ ಅವರು ಹೇಳಿದ ಮಾತುಗಳು ನಿಜವೇ. ಸಂಪೂರ್ಣ ಕಠಿಣ ಹೃದಯದವನಂತೆ ಕಾಣುವ ಧ್ರುವನ ಹೃದಯ ನಿಜವಾಗಿಯೂ ಮೃದುವಾಗಿದೆಯೇ? ಇದನ್ನು ಯೋಚಿಸುತ್ತಾ ಧನ್ವಿ ತನ್ನದೇ ಆಲೋಚನೆಗಳಲ್ಲಿ ಕಳೆದು ಹೋಗಿದ್ದಳು. ಆಶ್ರಯ್ ಅವಳ ಭುಜವನ್ನು ತಟ್ಟಿ, ಅತ್ತಿಗೆ, ನೀವು ಎಲ್ಲಿ ಕಳೆದು ಹೋಗಿದ್ದೀರಿ ಎಂದು ಕೇಳಿದನು. ಧನ್ವಿ ನಗುತ್ತಾ ತನ್ನ ತಲೆಯನ್ನು ಆಡಿಸುತ್ತಾ, ಎಲ್ಲಿಯೂ ಇಲ್ಲ ಎಂದು ಹೇಳಿದಳು. ಇದನ್ನು ಹೇಳಿ ಅವಳು ಅವನೊಂದಿಗೆ ಉಪಹಾರ ಮಾಡಲು ಪ್ರಾರಂಭಿಸಿದಳು. ಮತ್ತು ಅದೇ ಸಮಯದಲ್ಲಿ ಧ್ರುವ ತನ್ನ ಫೋನನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಬಂದನು. ಧ್ರುವ ಅವಳು ಉಪಹಾರ ಮಾಡುತ್ತಿರುವುದನ್ನು ನೋಡಿದಾಗ ಕೋಪದಿಂದ ಅವನ ಮುಷ್ಟಿಗಳು ಬಿಗಿಯಾದವು. ಅವನು ಟೇಬಲ್ ಮೇಲೆ ಇಟ್ಟಿದ್ದ ತನ್ನ ಫೋನನ್ನು ತೆಗೆದುಕೊಂಡನು ಮತ್ತು ಅದರ ಪಕ್ಕದಲ್ಲಿ ಇಟ್ಟಿದ್ದ ಹೂದಾನಿಯನ್ನು ಕೆಳಗೆ ಬೀಳಿಸಿದನು. ಅಲ್ಲಿಯವರೆಗೆ ಯಾರಿಗೂ ಅವನ ಆಗಮನದ ಬಗ್ಗೆ ತಿಳಿದಿರಲಿಲ್ಲ. ಆದರೆ ಈಗ ಎಲ್ಲರೂ ಆಶ್ಚರ್ಯದಿಂದ ಅವನ ಕಡೆಗೆ ನೋಡುತ್ತಿದ್ದರು. ರಾಗಿಣಿಯವರು ಬೇಗನೆ ಇನ್ನೊಂದು ಹೂದಾನಿ ಹೋಯಿತು ಎಂದರು. ಧನ್ವಿ ತಕ್ಷಣ ತನ್ನ ಸ್ಥಳದಿಂದ ಎದ್ದು ಧ್ರುವನ ಕಡೆಗೆ ಬಂದಳು. ಅವಳು ಅವನನ್ನು ಚೆನ್ನಾಗಿ ನೋಡುತ್ತಾ, ಕೇಳಿ, ನಿಮಗೆ ಎಲ್ಲಿಯೂ ಗಾಯವಾಗಿಲ್ಲ ಅಲ್ವಾ ಎಂದಳು. ಅವಳ ಕೇಳಿ ಎಂದು ಹೇಳಿದ ಮಾತನ್ನು ಕೇಳಿ ಧ್ರುವ ಕೋಪದಿಂದ ಅವಳ ಕಡೆಗೆ ನೋಡಿ, ನನ್ನ ಗಾಯದಿಂದ ನಿನಗೆ ಏನು ವ್ಯತ್ಯಾಸವಾಗುತ್ತದೆ? ನೀನು ಹೋಗಿ ನಿನ್ನ ಉಪಹಾರವನ್ನು ಆನಂದಿಸು ಎಂದು ಹೇಳಿದನು. ಇದನ್ನು ಹೇಳಿ ಅವನು ಹಲ್ಲು ಕಚ್ಚುತ್ತಾ ಅಲ್ಲಿಂದ ಹೊರಟು ಹೋದನು ಮತ್ತು ಧನ್ವಿ ಆಘಾತಗೊಂಡಳು. ರಾಣಾ ಫಾರ್ಮ್ ಹೌಸ್. ಬೆಳಿಗ್ಗೆಯ ಸಮಯ. ಸೃಷ್ಟಿಯವರು ಅಡುಗೆ ಮನೆಯಲ್ಲಿ ನಿಂತಿದ್ದರು ಮತ್ತು ಇದ್ದಕ್ಕಿದ್ದಂತೆ ಯಾರೋ ಅವರನ್ನು ಹಿಂದಿನಿಂದ ತಮ್ಮ ತೋಳುಗಳಲ್ಲಿ ತುಂಬಿಕೊಂಡರು. ಸೃಷ್ಟಿಯವರ ಮುಖದ ಮೇಲೆ ಒಂದು ಸಣ್ಣ ನಗು ಹರಿದಾಡಿತು. ಅವರು ನಿನ್ನೆ ರಾತ್ರಿಯಿಂದಲೇ ರಾಣಾ ಫಾರ್ಮ್ ಹೌಸ್ನಲ್ಲಿ ಇದ್ದರು ಮತ್ತು ಅವರ ಹಿಂದಿದ್ದ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಪ್ರವೀಣ್ ರಾಣಾ. ಪ್ರವೀಣ್ ರಾಣಾ ಧ್ರುವ ರಾಣಾನ ತಂದೆ. ತನ್ನ ಹಿಂದೆ ಅವರು ನಿಂತಿರುವುದನ್ನು ಅರಿತು ಸೃಷ್ಟಿಯವರು ನಗುತ್ತಾ ಶುಭೋದಯ ಎಂದರು. ಪ್ರವೀಣ್ ಸ್ವಲ್ಪ ಕೋಪದಿಂದ, ನನ್ನನ್ನು ಹಾಸಿಗೆಯ ಮೇಲೆ ಬಿಟ್ಟು ಇಲ್ಲಿಗೆ ಬರಲು ನಿನಗೆ ಹೇಗೆ ಧೈರ್ಯ ಬಂತು ಎಂದರು. ಸೃಷ್ಟಿಯವರು ಬೇಗನೆ, ಏಕೆಂದರೆ ನನಗೆ ಉಪಹಾರ ಮಾಡಬೇಕಿತ್ತು. ನಾವು ನಿನ್ನೆ ರಾತ್ರಿಯಿಂದ ಫಾರ್ಮ್ ಹೌಸ್ನಲ್ಲಿದ್ದೇವೆ. ಆದರೆ ಇದರರ್ಥ ಇಂದಿನ ದಿನವನ್ನು ನಾವು ಈ ಫಾರ್ಮ್ ಹೌಸ್ನಲ್ಲೇ ಕಳೆಯುತ್ತೇವೆ ಎಂದಲ್ಲ. ನಾವು ರಾಣಾ ಮ್ಯಾನ್ಷನ್ಗೆ ಹೋಗಬೇಕಾಗಿದೆ. ಆದ್ದರಿಂದ ನೀವು ಎದ್ದೇಳುವ ಮೊದಲು ನಿಮ್ಮ ಉಪಹಾರವನ್ನು ಎಂದು ಹೇಳುತ್ತಿದ್ದರು. ಆಗ ಪ್ರವೀಣ್ ಅವರನ್ನು ತನ್ನ ಕಡೆಗೆ ತಿರುಗಿಸಿ ಮತ್ತು ಅವರ ಸೊಂಟದ ಮೇಲೆ ತನ್ನ ಕೈಯನ್ನು ಇಟ್ಟುಕೊಂಡು, ಇಷ್ಟು ದಿನಗಳ ನಂತರ ನನ್ನ ಬೆಳಗ್ಗೆ ನಿನ್ನ ಜೊತೆಯಾಗಿದೆ. ಆದ್ದರಿಂದ ನಾನು ನಿನ್ನ ಮುಖವನ್ನು ನೋಡಿ ಎದ್ದೇಳಬೇಕಿತ್ತು, ನಿನ್ನನ್ನು ತುಂಬ ಪ್ರೀತಿಸಬೇಕಿತ್ತು, ನಂತರ ಹಾಸಿಗೆಯಿಂದ ಎದ್ದೇಳಬೇಕಿತ್ತು ಎಂದು ಹೇಳಿದರು. ಇದನ್ನು ಹೇಳುತ್ತಾ ಅವರು ಅವರ ಕುತ್ತಿಗೆಯ ಮೇಲೆ ಬಾಗಿ ಅವರ ಕುತ್ತಿಗೆಯನ್ನು ಚುಂಬಿಸಲು ಪ್ರಾರಂಭಿಸಿದರು. ಸೃಷ್ಟಿಯವರು ತನ್ನ ಕೈಯನ್ನು ಅವರ ಭುಜದ ಮೇಲೆ ಇಟ್ಟು, ನೀವು ರಾಣಾ ಮ್ಯಾನ್ಷನ್ನಲ್ಲೂ ನನ್ನನ್ನು ಪ್ರೀತಿಸಬಹುದು ಅಲ್ಲವೇ ಡಿಸ್ಟ್ರಾಯರ್? ಹಾಗಾದರೆ ನೀವು ನಿನ್ನೆ ನನ್ನನ್ನು ಈ ಫಾರ್ಮ್ ಹೌಸಿಗೆ ಹೇಗೆ ಕರೆದಿದ್ದೀರಾ ಎಂದರು. ಪ್ರವೀಣ್ ಆಶ್ಚರ್ಯದಿಂದ ಅವರ ಕಡೆಗೆ ನೋಡಿ, ನಿನಗೆ ನಿಜವಾಗಿಯೂ ಹಾಗೆ ಅನ್ನಿಸುತ್ತಿದೆಯೇ? ನಾನು ನಿನ್ನನ್ನು ಪ್ರೀತಿಸಬೇಕಾಗಿದ್ದ ಪ್ರೀತಿಯನ್ನು ನಾನು ರಾಣಾ ಮ್ಯಾನ್ಷನ್ನಲ್ಲಿ ಮಾಡಬಹುದಿತ್ತು ಎಂದು ಹೇಳಿದರು. ಏಕೆಂದರೆ ನೀನು ಎಲ್ಲರನ್ನೂ ತೊಂದರೆ ಕೊಡುತ್ತೀಯ. ಪೂರ್ಣ 4 ದಿನಗಳ ನಂತರ ನಾನು ನಿನ್ನನ್ನು ಪ್ರೀತಿಸಲಿದ್ದೆ. ಆದ್ದರಿಂದ ಆ ಪ್ರೀತಿಯ ಆಳದ ಬಗ್ಗೆ ನೀನು ಚೆನ್ನಾಗಿ ಅಂದಾಜು ಮಾಡಬಹುದು.
ಅವನ ಬಾಯಿಂದ ಇಂತಹ ಮಾತುಗಳನ್ನು ಕೇಳಿ ಸೃಷ್ಟಿಯವರ ಮುಖವು ನಾಚಿಕೆಯಿಂದ ಕೆಂಪಾಯಿತು. ಅವರು ತಕ್ಷಣ, ನೀವು ಏನು ಮಾಡುತ್ತಿದ್ದೀರಿ ಡಿಸ್ಟ್ರಾಯರ್? ನಿಮ್ಮ ಮಕ್ಕಳು ದೊಡ್ಡವರಾಗಿದ್ದರೂ ನಿಮ್ಮ ಪ್ರಣಯ ಇನ್ನೂ ಕಡಿಮೆಯಾಗಿಲ್ಲ ಎಂದರು. ಪ್ರವೀಣ್ ತಕ್ಷಣ, ಮತ್ತು ಕಡಿಮೆಯಾಗುವುದೂ ಇಲ್ಲ, ಈ ಪ್ರಣಯ ಹೀಗೆ ಇರುತ್ತದೆ, ನಿನ್ನ ಪೋಹ ಸುಟ್ಟು ಹೋದರೂ ಪರವಾಗಿಲ್ಲ ಎಂದು ಹೇಳಿದರು. ಇದನ್ನು ಹೇಳಿ ಅವರು ಅವರ ಕುತ್ತಿಗೆಯ ಮೇಲೆ ಬಾಗಲು ಪ್ರಾರಂಭಿಸಿದರು ಮತ್ತು ಸೃಷ್ಟಿಯವರ ಕಣ್ಣುಗಳು ದೊಡ್ಡದಾದವು. ಅವರು ಪ್ರವೀಣ್ಣನ್ನು ಬಹುತೇಕ ತಳ್ಳಿದರು ಮತ್ತು ಹಿಂದಕ್ಕೆ ತಿರುಗಿದರು. ಅವರ ಪೋಹ ನಿಜವಾಗಿಯೂ ಸುಡುವ ಹಂತಕ್ಕೆ ತಲುಪಿತ್ತು. ಅವರು ಈಗ ಪ್ರವೀಣ್ಣನ್ನು ತಿರುಗಿ ನೋಡಿ ಕೋಪದಿಂದ ನೋಡಿದಾಗ ಪ್ರವೀಣ್ ನಗುತ್ತಾ, ನನ್ನ ತಪ್ಪೇನೂ ಇಲ್ಲ, ನೀನು ನನ್ನ ಜೊತೆ ಹರಿತರೆ ನನ್ನದೇನು ತಪ್ಪು ಎಂದರು. ಅವನ ಮಾತನ್ನು ಕೇಳಿ ಸೃಷ್ಟಿಯವರು ಅವರನ್ನು ಇನ್ನಷ್ಟು ಕೋಣೆಯ ಕಣ್ಣುಗಳಿಂದ ನೋಡುತ್ತಿದ್ದರು. ಪ್ರವೀಣ್ ಈಗ ಅವರನ್ನು ಮತ್ತೆ ತನ್ನ ಕಡೆಗೆ ಎಳೆದನು. ಆದರೆ ಸೃಷ್ಟಿಯವರು ಈಗ ತಕ್ಷಣ ಗ್ಯಾಸನ್ನು ಆಫ್ ಮಾಡಿದ್ದರು. ಇಲ್ಲದಿದ್ದರೆ ನಿಜವಾಗಿಯೂ ಅವರ ಪೋಹ ಸುಟ್ಟು ಹೋಗುತ್ತಿತ್ತು. ಮತ್ತು ಪ್ರವೀಣ್ ಈಗ ಅವರನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ತನ್ನ ರೂಮ್ನ ಕಡೆಗೆ ಹೋಗಲು ಪ್ರಾರಂಭಿಸಿದರು. ಮತ್ತೊಂದು ಕಡೆ ಧ್ರುವ ಆಫೀಸ್ಗೆ ಹೋಗಲು ಹೊರಟಿದ್ದನು ಮತ್ತು ಅವನು ಧನ್ವಿಯ ಮೇಲೆ ಕೋಪಗೊಂಡು ಹೋದ ರೀತಿಯಿಂದ ಧನ್ವಿ ಕಳವಳಗೊಂಡಿದ್ದಳು. ಧ್ರುವನಿಗೆ ಏನು ಬೇಕು ಎಂದು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. ಅವಳು ಅವನ ಬಗ್ಗೆ ಕಾಳಜಿ ವಹಿಸಿದರೆ ಅವನಿಗೆ ಇಷ್ಟವಾಗುವುದಿಲ್ಲ ಮತ್ತು ಇಲ್ಲದಿದ್ದರೆ ಅವನು ಅವಳನ್ನು ನಿಂದಿಸಲು ಪ್ರಾರಂಭಿಸುತ್ತಾನೆ. ಅವಳು ಆ ಸಮಯದಲ್ಲಿ ತನ್ನ ಕೋಣೆಯಲ್ಲಿದ್ದಳು. ಆಗ ಒಬ್ಬ ಸೇವಕಿ ಅವಳನ್ನು ಕರೆಯಲು ಬಂದಳು. ಮಧ್ಯಾಹ್ನ ಆಗಿತ್ತು. ಆದ್ದರಿಂದ ರಾಗಿಣಿಯವರು ಧ್ರುವನಿಗಾಗಿ ಊಟವನ್ನು ಪ್ಯಾಕ್ ಮಾಡಿಸಿದ್ದರು ಮತ್ತು ಈಗ ಅವರು ಧನ್ವಿಯನ್ನು ಕೆಳಗೆ ಕರೆತರಲು ಸೇವಕಿಯನ್ನು ಅವಳ ಬಳಿ ಕಳುಹಿಸಿದ್ದರು. ಧನ್ವಿ ಬೇಗನೆ ತನ್ನ ಸ್ಥಳದಿಂದ ಎದ್ದು ತನ್ನ ವೇಷಭೂಷಣವನ್ನು ಸರಿಪಡಿಸಿಕೊಂಡು ಕೆಳಗೆ ಬಂದಳು. ರಾಗಿಣಿಯವರು ಅವಳಿಗೆ ಊಟವನ್ನು ಪ್ಯಾಕ್ ಮಾಡಿ, ಹೋಗಿ ಈ ಸಂಪೂರ್ಣ ಊಟವನ್ನು ಧ್ರುವನಿಗೆ ನಿನ್ನ ಕೈಗಳಿಂದ ತಿನ್ನಿಸು ಮತ್ತು ಪ್ರೀತಿಯಿಂದ ನೋಡು. ಅವನ ಕೋಪ ತಕ್ಷಣವೇ ದೂರವಾಗುತ್ತದೆ. ಅವನು ಎಷ್ಟು ಕಲ್ಲಿನಂತೆ ಆಗುತ್ತಾನೋ ಅಷ್ಟೇ ಮೇಣದಂತೆ ಕರಗುತ್ತಾನೆ ಎಂದು ಹೇಳಿದರು. ಧನ್ವಿ ನಗುತ್ತಾ, ಹಾಗೇ ಆಗಲಿ ಎಂದು ಆಶಿಸುತ್ತೇನೆ ಎಂದು ಹೇಳಿದಳು. ಇದನ್ನು ಹೇಳಿ ಅವಳು ನಗುತ್ತಾ ಪಾರ್ಕಿಂಗ್ ಪ್ರದೇಶಕ್ಕೆ ಬಂದು ಕಾರಿನಲ್ಲಿ ಕುಳಿತಳು ಮತ್ತು ಕಾರು ರಾಣಾ ಇಂಡಸ್ಟ್ರಿಗಾಗಿ ಹೊರಟಿತು. ಸ್ವಲ್ಪ ಸಮಯದ ನಂತರ ಅವಳು ರಾಣಾ ಇಂಡಸ್ಟ್ರಿಗೆ ತಲುಪಿದಳು ಮತ್ತು ನೇರವಾಗಿ ಧ್ರುವನ ಕ್ಯಾಬಿನ್ಗೆ ಬಂದಳು. ಏಕೆಂದರೆ ಅವರ ಮದುವೆಯ ಸುದ್ದಿ ಎಲ್ಲ ಪತ್ರಿಕೆಗಳು ಮತ್ತು ಟಿವಿ ಚಾನೆಲ್ಗಳಲ್ಲಿ ತೋರಿಸಲಾಗಿತ್ತು. ಆದ್ದರಿಂದ ಪ್ರತಿಯೊಬ್ಬರೂ ಧನ್ವಿಯನ್ನು ಗುರುತಿಸುತ್ತಿದ್ದರು. ಧನ್ವಿ ಬಾಗಿಲು ತೆರೆದು ಕ್ಯಾಬಿನ್ ಒಳಗೆ ಬಂದ ತಕ್ಷಣ ಧ್ರುವ ಕಣ್ಣೆತ್ತಿ ಅವಳ ಕಡೆಗೆ ನೋಡಿ ಕೋಪದಿಂದ, ನಿನಗೆ ಯಾವುದೇ ಶಿಷ್ಟಾಚಾರ ಇಲ್ಲವೇ? ಶಿಷ್ಟಾಚಾರ ಇದ್ದಿದ್ದರೆ ಹೀಗೆ ಮಾಡುತ್ತಿರಲಿಲ್ಲ. ಅಂದರೆ ನಿನ್ನಲ್ಲಿ ಮೆದುಳಿಲ್ಲ, ಶಿಷ್ಟಾಚಾರವಿಲ್ಲ, ಬುದ್ಧಿ ಇಲ್ಲ, ತಿಳುವಳಿಕೆ ಇಲ್ಲ ಮತ್ತು ಆತ್ಮಗೌರವವೂ ಇಲ್ಲ ಎಂದನು. ಅವನ ಮಾತನ್ನು ಕೇಳಿ ಧನ್ವಿ ಆಶ್ಚರ್ಯಗೊಂಡಳು. ಅವಳು ಇನ್ನೂ ಸಂಪೂರ್ಣವಾಗಿ ಒಳಗೆ ಬಂದಿರಲಿಲ್ಲ ಮತ್ತು ಧ್ರುವ ಅವಳನ್ನು ನಿಂದಿಸಲು ಪ್ರಾರಂಭಿಸಿದ್ದನು. ಅವಳು ಬೇಗನೆ ನಾನು ನಿಮಗೆ ಊಟ ತಂದಿದ್ದೇನೆ ಎಂದಳು. ಧ್ರುವ ಅವಳ ಮಾತನ್ನು ಮಧ್ಯದಲ್ಲಿ ಕತ್ತರಿಸಿ, ನಾವು ಯಾವುದೇ ಕ್ಯಾಬಿನ್ಗೆ ಹೋದಾಗ ಬಾಗಿಲಿಗೆ ಬಡಿಯಬೇಕು ಎಂದನು. ಪರ್ಮಿಷನ್ ಕೊಟ್ಟರೆ ಮಾತ್ರ ಒಳಗೆ ಹೋಗಬೇಕು. ಆದರೆ ನಿನ್ನಿಂದ ಈ ವಿಷಯವನ್ನು ನಾನು ಹೇಗೆ ನಿರೀಕ್ಷಿಸಲಿ? ಸರಿ, ಈಗ ಬಂದಿದ್ದೀಯಲ್ಲ, ಏನು ಬೇಕು ಹೇಳು ಮತ್ತು ಈ ಊಟದ ಡಬ್ಬಿ ಏಕೆ ತಂದಿದ್ದೀಯಾ? ನಿನಗೆ ನನ್ನ ಊಟದ ಡಬ್ಬಿಯನ್ನು ಕಚೇರಿಗೆ ತೆಗೆದುಕೊಂಡು ಬಾ ಎಂದು ನಾನು ಹೇಳಿದ್ದೇನಾ? ಧನ್ವಿ ತನ್ನ ಮುಖವನ್ನು ಕೆಳಗೆ ಇಟ್ಟುಕೊಂಡಳು. ಧ್ರುವ ಮತ್ತೊಮ್ಮೆ, ನಾನು ನಿನಗೆ ಏನನ್ನಾದರೂ ಕೇಳಿದ್ದೇನೆ, ನಿನ್ನ ಮುಖವನ್ನು ಕೆಳಗಿಟ್ಟುಕೊಳ್ಳಲು ಹೇಳಿಲ್ಲ ಎಂದನು. ಈಗ ಧನ್ವಿ ಕಣ್ಣೆತ್ತಿ ಅವನ ಕಡೆಗೆ ನೋಡಿ, ನನ್ನನ್ನು ರಾಗಿಣಿಯತ್ತೆ ಕಳುಹಿಸಿದ್ದಾರೆ. ನಾನು ಈ ಊಟವನ್ನು ಪ್ರೀತಿಯಿಂದ ನಿಮಗೆ ತಿನ್ನಿಸಿದರೆ ನೀವು ಮೇಣದಂತೆ ಕರಗುತ್ತೀರಿ ಎಂದು ಅವರು ಹೇಳಿದರು. ನೀವು ಕಠಿಣ ಹೃದಯದವರಾದರೂ ನಿಮ್ಮ ಹೃದಯ ತುಂಬ ಮೃದುವಾಗಿದೆ. ನಾನು ಈ ಊಟವನ್ನು ಪ್ರೀತಿಯಿಂದ ನಿಮಗೆ ತಿನ್ನಿಸಿದರೆ ನೀವು ತುಂಬ ಒಳ್ಳೆಯ ಮಾತುಗಳನ್ನು ಮಾತನಾಡುತ್ತೀರಿ ಎಂದು ಹೇಳಿದರು. ಅವಳ ಮಾತನ್ನು ಕೇಳಿ ಧ್ರುವ ಅವಳನ್ನು ಗಂಭೀರವಾಗಿ ನೋಡಲು ಪ್ರಾರಂಭಿಸಿದನು. ಧನ್ವಿ ಮುಗ್ಧಳೋ ಅಥವಾ ದಡ್ಡಳೋ ಎಂದು ಅವನಿಗೆ ಅರ್ಥವಾಗುತ್ತಿರಲಿಲ್ಲ. ಅವನು ತನ್ನ ಸ್ಥಳದಿಂದ ಎದ್ದು, ಓಹ್ ನಿಜವೇ? ಹಾಗಾದರೆ ರಾಗಿಣಿ ಅತ್ತೆ ನಿನಗೆ ಈ ಎಲ್ಲ ವಿಷಯಗಳನ್ನು ಕಲಿಸಿದ್ದಾರೆಯೇ ಎಂದನು. ಧನ್ವಿ ಬೇಗನೆ, ಕಲಿಸಿಲ್ಲ, ಹೇಳಿದ್ದಾರೆ ಅಷ್ಟೇ. ದಯವಿಟ್ಟು ಕೋಪ ಬಿಟ್ಟು ಈ ಊಟವನ್ನು ತಿನ್ನಿ. ನಿಜವಾಗಿಯೂ ನಿಮ್ಮ ಮೇಲಿನ ತುಂಬ ಪ್ರೀತಿಯಿಂದ ಇದನ್ನು ಸಿದ್ಧಪಡಿಸಿದ್ದಾರೆ ಎಂದಳು. ಧನ್ವಿಯ ಮಾತನ್ನು ಕೇಳಿ ಧ್ರುವ ತಕ್ಷಣ, ನೀನು ಏಕೆ ಮಾಡಿಲ್ಲ ಎಂದನು. ಅವನ ಪ್ರಶ್ನೆಗೆ ಧನ್ವಿ ಆಶ್ಚರ್ಯಗೊಂಡಳು. ಧ್ರುವನ ಪ್ರಶ್ನೆಗಳಿಗೆ ಏನು ಉತ್ತರಿಸಬೇಕೆಂದು ಅವಳಿಗೆ ತಾನೇ ಅರ್ಥವಾಗುತ್ತಿರಲಿಲ್ಲ. ಆದ್ದರಿಂದ ಅವಳು ಸ್ವಲ್ಪ ಯೋಚಿಸಿದಳು ಮತ್ತು ಆಗ ಅವಳಿಗೆ ತಾನೇಕೆ ಈ ಅಡುಗೆ ಮಾಡಿಲ್ಲ ಎಂಬುದು ಅರ್ಥವಾಯಿತು. ಏಕೆಂದರೆ ಅವಳ ಅಡುಗೆಯ ಮೊದಲ ಆಚರಣೆಯಾಗಿರಲಿಲ್ಲ ಮತ್ತು ಹೀಗಾಗಿ ಅವಳು ಈಗ ಅಡುಗೆ ಮಾಡಲು ಸಾಧ್ಯವಿರಲಿಲ್ಲ. ಅವಳು ತಕ್ಷಣ, ಅದು ನನ್ನ ಅಡುಗೆಯ ಮೊದಲ ಆಚರಣೆಯಾಗಿರಲಿಲ್ಲ, ಆದ್ದರಿಂದ ನನಗೆ ಈಗ ಅಡುಗೆ ಎಂದು ಹೇಳುತ್ತಿದ್ದಳು. ಅಷ್ಟರಲ್ಲಿ ಧ್ರುವ ಟೇಬಲ್ ಮೇಲಿದ್ದ ಬೆಲ್ ಒತ್ತಿದನು.
ಆಗ ತಕ್ಷಣವೇ ಒಬ್ಬ ಫಿಯಾನ್ ಒಳಗೆ ಬಂದನು. ಅವನು ಹೋಗಿ ಧ್ರುವನ ಮುಂದೆ ನಿಂತನು. ಮುಂದುವರಿಯುವುದು.